ಹಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ತೆರೆ ಬಿದ್ದಿದೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅಜಯ್ ಸಿಂಗ್ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಮೊದಲ ಬಾರಿ ಶಾಸಕರು, ಅವರು ಮಂತ್ರಿ ಆದರು. ಇನ್ನು ಚಲುವರಾಯಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, 4 ಬಾರಿ ಶಾಸಕರಾಗಿರುವ ಲಕ್ಷ್ಮಣ್ ಸವದಿ, ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಈಡಿಗ ಸಮುದಾಯದ ಪ್ರಮುಖ ನಾಯಕ ಮಾಜಿ ಮಂತ್ರಿ ಮಧು ಬಂಗಾರಪ್ಪ ದೇವರ ಹೆಸರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಕೊನೆಯ ಕ್ಷಣದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಂತ ಮಾಜಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್, ಬಳ್ಳಾರಿಯ ಪ್ರಭಾವಿ ರಾಜಕಾರಣಿ ಬಿ ನಾಗೇಂದ್ರ, ವಾಲ್ಮೀಕಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಹಿನ್ನೆಲೆಯಲ್ಲಿ ಅವರು ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಇನ್ನು ಮಳವಳ್ಳಿ ಶಾಸಕ, ದಲಿತ ಸಮುದಾಯದ ಪ್ರಮುಖ ನಾಯಕ ಶಾಸಕ ನರೇಂದ್ರ ಸ್ವಾಮಿ ಮಂತ್ರಿ ಆದರು. ಸಿದ್ದರಾಮಯ್ಯ ಸಂಪುಟದಲ್ಲೂ ಸಚಿವರಾಗಿ ಉಪ್ಪಾರ ಸಮುದಾಯದ ಪ್ರಮುಖ ನಾಯಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಬಂತು. ಎಸ್ಟಿ ಸಮುದಾಯದ ನಾಯಕ ಚಿತ್ರದುರ್ಗದ ಚಳ್ಳಕೆರೆ ಎಂಎಲ್ಎ ಟಿ ರಘುಮೂರ್ತಿ ಅವರು ಈ ಮೊದಲು 3 ಬಾರಿ ಶಾಸಕರಾಗಿ ಯಾವುದೇ ರಾಜಕೀಯ ಬಣದಲ್ಲಿ ಗುರುತಿಸಿಕೊಳ್ಳದೇ ಇದ್ರು ಕ್ಲೀನ್ ಹ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾದವರು. ಈ ಬಾರಿ ಶಾಸಕರಾಗುವ ಒಂದು ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕ ರಿಜ್ವಾನ್ ಅರ್ಷದ್ 2019 ಉಪಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶ ಮಾಡಿದ್ರು, ಅವರು ಮಂತ್ರಿ ಆದ್ರು. ಹಾವೇರಿ ಭಾಗದ ಪ್ರಮುಖ ದಲಿತ ನಾಯಕ ಬಂಜಾರ ಸಮುದಾಯದ ನಾಯಕ ರುದ್ರಪ್ಪ ಲಮಾಣಿ ಶಾಸಕರು, ಅವರಿಂದ ಸ್ಪೀಕರ್ ಆಗಿದ್ರು, ಡೆಪ್ಯೂಟಿ ಸ್ಪೀಕರ್. ಸೊ ಅವರು ಕೂಡ ಈಗ ಮಂತ್ರಿ ಆದ್ರು. ಈಗ ಸಚಿವ ಸಂಪುಟಕ್ಕೆ ಎಂಟ್ರಿ ಆಗಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷದ ಪರ ನಿಂತ ನಾಯಕ, ಮಾಜಿ ಸಚಿವ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತ, ಮರಾಠ ಸಮುದಾಯದ ಸಂತೋಷ್ ಲಾಡ್, ಹಾಸನದ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕ, 4 ಬಾರಿ ಎಂಎಲ್ಎ, 1 ಬಾರಿ ಕಾಂಗ್ರೆಸ್ ಇಂದ ಆಗಿದ್ರು, 3 ಬಾರಿ ಜೆಡಿಎಸ್ ಇಂದ ಆಗಿದ್ರು, ಶಿವಲಿಂಗೇಗೌಡರು. ಇನ್ನು ಬೋವಿ ಸಮುದಾಯದ ಪ್ರಮುಖ ನಾಯಕ ಮಾಜಿ ಮಂತ್ರಿ ಶಿವರಾಜ್ ತಂಗಡಿ ಕೂಡ ಮತ್ತೆ ಮಂತ್ರಿ ಆದ್ರು. ಇನ್ನು ಲಿಂಗಾಯತ ಹಾಗೂ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರಿಗೆ ಅವಕಾಶ ಆಯಿತು. ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲೂ ಮುಂಚೂಣಿಯಲ್ಲಿ ಇವರು ಗುರುತಿಸಿಕೊಂಡಿದ್ರು. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲೂ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಮತ್ತೆ ಈಗ ಅವಕಾಶ ಸಿಕ್ಕಿದೆ. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ ಆಚೆ ಈಚೆ ಅಂತೆಲ್ಲ ಎಡವಟ್ಟು ಆಗುತ್ತೆ ಅನ್ಕೊಂಡ್ರು, ಅದು ಯಾವುದೂ ಆಗ್ಲಿಲ್ಲ. ಸೊ ಜಮೀರ್ ಅಹಮದ್ ಖಾನ್ ಮಂತ್ರಿ ಆದ್ರು. ಈಗ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಈಗ ಇದೆಲ್ಲದರ ನಡುವೆ ಕೆಲವರು ಖುಷಿ ಆಗಿದೆ, ಕೆಲವರು ಕಸಿವಿಸಿ ಆಗಿದೆ, ಕೆಲವರು ಬೇಜಾರಾಗಿದೆ. 20 ಸ್ಥಾನಗಳಲ್ಲಿ 19 ಸ್ಥಾನಗಳನ್ನ ತುಂಬಿದ್ದಾರೆ. ಗಾಯತ್ರಿ ಶಾಂತೇಗೌಡರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬ್ರೇಕ್ ಹಾಕಿದ್ರು. ಎಸ್, ಈಗ ಮಾಜಿ ಮಂತ್ರಿಗಳಲ್ಲಿ ಕಳೆದ ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆದಂತ ಅವರು ಜಮೀರ್ ಅಹಮದ್ ಖಾನ್, ಚಲುವರಾಯಸ್ವಾಮಿ ಅವರು, ಮಧು ಬಂಗಾರಪ್ಪ, ಎಸ್ ಮಲ್ಲಿಕಾರ್ಜುನ್, ಶಿವರಾಜ್ ತಂಗಡಗಿ ಇವರೆಲ್ಲರಿಗೂ ಅವಕಾಶ ಆಯ್ತು. ಇನ್ನು ಮಂಕಾಳ ಸುಬ್ಬವೈದ್ಯ ಅವ್ರದ್ದು ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿತ್ತು, ಟೈಪಿಂಗ್ ಮಿಸ್ಟೇಕ್ ಏನೋ ಅನ್ಕೊಂಡ್ ಮತ್ತೆ ಅದನ್ನ ಆಚೆ ಹಾಕಿ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಕೂರಿಸಿದ್ರು. ಇನ್ನೆಲ್ಲ ಹೊಸಬ್ರು, ಕೆಲವರು ಫಸ್ಟ್ ಟೈಮ್ ಗೆದ್ದಂತ ಬಸವಂತಪ್ಪ ಅವ್ರಿಗೆ ಅವಕಾಶ ಆಯ್ತು. ಇನ್ನು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದವರು ಶಿವಲಿಂಗೇಗೌಡರು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರೋ ಎಂಎಲ್ಎ ಅವ್ರಿಗಾಯ್ತು. ಬಾಲಕೃಷ್ಣ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರೋರು. ಹಿಂದೆ ಅವರು ಬಿಜೆಪಿಯಿಂದ ದಳದಿಂದಲ ಎಂಎಲ್ಎ ಆಗಿದ್ರು. ಈಗ ಫಸ್ಟ್ ಟೈಮ್ ಕಾಂಗ್ರೆಸ್ ಇಂದ ಗೆದ್ದಿರ್ತಕ್ಕಂಥ ಮಾಗಡಿ ಬಾಲಕೃಷ್ಣ 94 ಬಿಜೆಪಿ ಎಂಎಲ್ಎ ಅವರು. ಅವತ್ತಿಂದ ಶಾಸಕರು ಮಂತ್ರಿ ಆಗಕ್ಕಾಗಿರಲಿಲ್ಲ, ಈಗ ಅವಕಾಶ ಆಯಿತು. ಹಾಗಾಗಿ ಒಂದಷ್ಟು ಆಯ್ಕೆಗಳು, ಹೈಕಮಾಂಡ್ ಆಯ್ಕೆ ಸಿದ್ದರಾಮಯ್ಯನವ್ರದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಜಮೀರ್ ಅಹಮದ್ ಖಾನ್ ತಡೆಯಕ್ಕೆ ಬಹಳ ಪ್ರಯತ್ನ ಪಟ್ಟರು, ಸಿದ್ದರಾಮಯ್ಯನವ್ರು ಆಗ್ಲಿಲ್ಲ. ವೇಣುಗೋಪಾಲ್ ಅವರ ಕೃಪಾ ಕಟಾಕ್ಷದಿಂದ ಜಮೀರ್ ಮಂತ್ರಿ ಆದ್ರು. ಆದ್ರೆ ಹ್ಯಾರಿಸ್ ಆಗ್ತಾರೆ ಅಂದ್ರೆ ಹ್ಯಾರಿಸ್ಗೆ ಅವಕಾಶ ಆಗ್ಲಿಲ್ಲ. ಹಿಂಗೆ ಇನ್ನು ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ವಿಸ್ತರಣೆಯ ಸಂಭ್ರಮದ ನಡುವೆಯೇ ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯ ಬೀದಿಗೆ ಬಂದಿದೆ. ರಾಜಭವನದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೈರು ಹಾಜರಾಗುವ ಮೂಲಕ ತಮ್ಮ ತೀವ್ರ ಅಸಮಾಧಾನವನ್ನು ಬಹಿರಂಗಪಡಿಸಿದರು. ಸಚಿವರ ಪಟ್ಟಿಯ ಕುರಿತು ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಹೊಗೆ ಆಡುತ್ತಿರುವ ಬೆನ್ನಲ್ಲೇ ಈ ಹೈ ಪ್ರೊಫೈಲ್ ಕಾರ್ಯಕ್ರಮದಿಂದ ಸಿದ್ದರಾಮಯ್ಯ ದೂರ ಉಳಿದಿರುವುದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಕುರುಬ ಸಮುದಾಯದ ಪ್ರಭಾವಿ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಸಚಿವರ ಪಟ್ಟಿಯಿಂದ ಕೈ ಬಿಟ್ಟಿರುವುದು ಸಿದ್ದರಾಮಯ್ಯ ಅವರ ಒಂದೊಂದ ಚರ್ಚೆ ಕಾರಣ ಆಯಿತು. ನೂತನ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಅವರಿಗೆ ಸ್ಥಾನ ನೀಡಲು ಒಂದಷ್ಟು ದಿಢೀರ್ ಬೆಳವಣಿಗೆ ಆಗಿತ್ತು. ಹಾಗಾಗಿ ಅವರ ಹೆಸರನ್ನ ಹಾಕಿದ್ದು, ತೆಗೆದಿದ್ದು, ಮತ್ತೆ ಬೇರೆ ಯಾರೋ ಬರಬೇಕು ಅನ್ನೋ ಚರ್ಚೆಗಳು ಒಂದಷ್ಟು ಗೊಂದಲಕ್ಕೆ ಕಾರಣ ಆಯಿತು. ಪ್ರಭಾವಿ ನಾಯಕರ ಹೆಸರನ್ನು ದಿಢೀರ್ನೆ ಪಟ್ಟಿಯಿಂದ ತೆರವುಗೊಳಿಸಿರುವುದು ಸಿದ್ದರಾಮಯ್ಯ ಅವರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದೆಡೆ ಶಾಸಕರ ರಾಜೀನಾಮೆ ಪರ್ವ ಶುರುವಾಗಿದೆ. ಮತ್ತೊಂದೆಡೆ ಸ್ವಪಕ್ಷ ಪ್ರಮುಖ ನಾಯಕರೇ ಕಾರ್ಯಕ್ರಮದಿಂದ ದೂರ ಉಳಿದಿರುವುದು ಕೈಪಡೆಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆಗ್ತಿರುತ್ತೆ ಅಸಮಾಧಾನ, ಎಲ್ಲರನ್ನೂ ತೃಪ್ತಿಪಡಿಸಕ್ಕಾಗಲ್ಲ.
ಈಗೆಲ್ಲ ಅವರೇ ಹಂಚ್ಬೇಕಾಗಿತ್ತು ನಿಮ್ಗೆ. 20 ಸಿದ್ದರಾಮಯ್ಯನವ್ರು ನಿಮ್ಗೆ 7, DKಗೆ 7, ಒಂದು 6 ನಮಗ್ ಕೊಡಿ ಅಂತ ಅವರೇ ಹಂಚ್ಕೊಂಡು ನಡೆದೋಗಿರೋದು. ಇವು ನಮ್ ಕೋಟ ಅಂತ. ಅದು ಇವ್ರು 20 ಲಿಸ್ಟ್ ಕೊಟ್ಟು ಅವ್ರು 20 ಲಿಸ್ಟ್ ಕೊಟ್ಟು ಅವ್ರು ಬೇಡ ಇವ್ರು ಬೇಡ ಅಂದ್ರೆ ಇವ್ ಗೊಂದಲ ಆಗತ್ತೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನದ ಸ್ಫೋಟ ಮುಂದುವರೆದಿದೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದಾಗಿ ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ಇಂದಿನ ರಾಜಕೀಯದಲ್ಲಿ ನಿಷ್ಠಾವಂತರಿಗೆ ಮತ್ತು ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗಿದೆ. ಈ ಬಾರಿ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ಇತ್ತು. ಪಕ್ಷದ ವರಿಷ್ಠರು ಭರವಸೆ ಕೊಟ್ಟಿದ್ರು, ಆದ್ರೆ ಕೊನೆಯ ಕ್ಷಣದಲ್ಲಿ ಮಾತು ಉಳಿಸಿಕೊಳ್ಳಲಿಲ್ಲ. ಇದರಿಂದ ನನಗೆ ತೀವ್ರ ನೋವಾಗಿದೆ. ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ರಾಜೀನಾಮೆ ಪತ್ರವನ್ನ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ಸಲ್ಲಿಸಿದ್ದೇನೆ ಅಂತ ತಿಳಿಸಿದರು. ಇದೀಗ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆ ಮತ್ತಷ್ಟು ಜೋರಾಗಿದ್ದು, ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆಗೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶಾಸಕ ಸ್ಥಾನ ಹಾಗೂ ನಿಗಮ ಮಂಡಳಿ ಹುದ್ದೆಗೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. 3 ವರ್ಷ ಸಚಿವರಾಗಿದ್ದವರಿಗೆ ಮತ್ತೆ ಅವಕಾಶ ನೀಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಹಾಗೂ ಅವರ ಸಚಿವರ ಮಕ್ಕಳೇ ಸಚಿವರಾಗಬೇಕಾ? ಹೊಸಬರಿಗೆ ಅವಕಾಶ ನೀಡುತ್ತೇವೆ ಎಂದಿದ್ದು ಇದೇನಾ ಅಂತ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ತಮ್ಮೊಂದಿಗೆ ಇನ್ನೂ ಹಲವು ಶಾಸಕರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂಬ ಹೇಳಿಕೆಯನ್ನ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿದ್ದಾರೆ. ಇತ್ತ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 4 ಶಾಸಕರಿದ್ರು, ಯಾರಿಗೂ ಸಚಿವ ಸ್ಥಾನ ಸಿಗದಿರುವುದು ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಧು ಬಂಗಾರಪ್ಪ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ಲಾಸ್ಟ್ ಟೈಮ್ ಮಂತ್ರಿ ಆಗಿದ್ರು, ಮತ್ತೆ ಈಗ ಮಂತ್ರಿ ಆಗಿದ್ದಾರೆ. ಇವರು ಕೂಡ ಫಸ್ಟ್ ಟೈಮ್ ಕಾಂಗ್ರೆಸ್ MLA, ಈ ಹಿಂದೆ ಬಿಜೆಪಿಯಿಂದ MLA ಆಗಿದ್ದು ಬೇಳೂರು ಅವರು. ಸೊ ಅವ್ರ ಮಾನದಂಡ ಯಾವ್ಯಾವ ಲೆಕ್ಕಾಚಾರದಲ್ಲಿ ಏನ್ ಮಾಡಿದ್ರು ಹಂಗ್ ನೋಡಿದ್ರೆ ಸಂಗಮೇಶ್ ಕೊಡ್ಬೇಕಾಗಿತ್ತು. ಈಡಿಗ ಕಮಿಟಿಲೆ ಕೊಡೋದಾದ್ರೆ BK ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡ್ಬೇಕಾಗಿತ್ತು. ಸೊ ಒಂದಷ್ಟು ವ್ಯತ್ಯಾಸಗಳು ಇದ್ದಂಗಿದೆ, ನೋಡ್ಬೇಕು.